ನಿತೀಶ್ ಕುಮಾರ್ ಅವರ ಜೆಡಿಯು ಬಿಜೆಪಿಯ ಮಹತ್ವಾಕಾಂಕ್ಷೆಯ ಯೋಜನೆ ವಿರುದ್ಧ ಮಾತಾಡಿದ್ದು ಯಾಕೆ? ಜೆಡಿಯು ಸಂಸದರು ಮತ್ತು ಪ್ರಿಯಾಂಕಾ ಗಾಂಧಿ ಒಂದೇ ರೀತಿಯ ಭಾಷೆಯಲ್ಲಿ ಬಿಜೆಪಿಯ ವಿರೋಧ ಮಾಡ್ತಿರೋದು ಯಾಕೆ? ಒಂದು ದೇಶ ಒಂದು ಚುನಾವಣೆ ಕುರಿತಾಗಿ ರಚಿಸಿದ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆಯಲ್ಲಿ ನಡೆದ ಚರ್ಚೆಗಳೇನೇನು? ನಿತೀಶ್ ಕುಮಾರ್ ಯಾವ ಹೊತ್ತಿಗೂ ಎನ್ಡಿಎ ಬಿಟ್ಟು ಇಂಡಿಯಾ ಮೈತ್ರಿಕೂಟ ಸೇರಬಹುದು ಅನ್ನೋ ಮಾತುಗಳು ಕೇಳಿ ಬರುತ್ತಿರುವಾಗಲೇ ಪ್ರಧಾನಿ ಮೋದಿ ಅವರ ಮಹತ್ವಾಕಾಂಕ್ಷೆಯ ಒಂದು ದೇಶ ಒಂದು ಚುನಾವಣೆ ಯೋಜನೆಗೆ ಜೆಡಿಯು ವಿರೋಧ ವ್ಯಕ್ತಪಡಿಸಿದೆ. ಜೆಡಿಯು ಮತ್ತು ಬಿಜೆಪಿ ಸಂಬಂಧಗಳು ಹದಗೆಟ್ಟಿವೆ ಎಂಬ ವರದಿಗಳು ಈಗಾಗಲೇ ಇರುವ ಹೊತ್ತಿನಲ್ಲಿ ಈ ವಿರೋಧ ಬಂದಿದೆ. ಇದರಿಂದಾಗಿ ಬಿಹಾರದಲ್ಲಿ ಎನ್ಡಿಎ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋ ಚರ್ಚೆ ಮತ್ತೆ ಜೋರಾಗಿದೆ. ಜಂಟಿ ಸಂಸದೀಯ ಸಮಿತಿಯ ಸಭೆಯಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಬಗ್ಗೆ ಎನ್ಡಿಎನ ಜೆಡಿಯು ಮತ್ತು ವಿರೋಧ ಪಕ್ಷಗಳು ಪ್ರಶ್ನೆ ಎತ್ತಿದ್ವು. ವಿರೋಧ ಪಕ್ಷದ ಸದಸ್ಯರು ಸಾಂವಿಧಾನಿಕತೆ ಮತ್ತು ಒಕ್ಕೂಟದ ಸಮಸ್ಯೆಗಳನ್ನು ಎತ್ತಿದ್ರೆ ಜೆಡಿಯುನಂತಹ ಬಿಜೆಪಿಯ ಮಿತ್ರ ಪಕ್ಷಗಳು ಮಸೂದೆ ಚುನಾವಣಾ ವೆಚ್ಚವನ್ನ ಹೇಗೆ ಕಡಿತಗೊಳಿಸುತ್ತೆ ಅಂತ ಕೇಳಿದ್ವು. ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸೋಕೆ ಸಂಸತ್ತಿನ ಕಳೆದ ಅಧಿವೇಶನದಲ್ಲಿ ಮಂಡಿಸಲಾದ ಮಸೂದೆಯನ್ನ ಅಧ್ಯಯನ ಮಾಡೋಕೆ ರಚಿಸಲಾದ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆಯಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾದ ಜೆಡಿಯು ಮತ್ತು ವಿರೋಧ ಪಕ್ಷಗಳು ಬುಧವಾರ ಒಂದು ರಾಷ್ಟ್ರ ಒಂದು ಚುನಾವಣೆಯ ಕಾರ್ಯಸಾಧ್ಯತೆ ಮತ್ತು ಅನುಷ್ಠಾನದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ವು ಅಂತ ವರದಿಯಾಗಿದೆ. ವಿರೋಧ ಪಕ್ಷದ ಸಮಿತಿ ಸದಸ್ಯರು ಮಸೂದೆಯ ಸಾಂವಿಧಾನಿಕತೆ ಮತ್ತು ಒಕ್ಕೂಟದ ವಿಷಯವನ್ನು ಎತ್ತಿದ್ದಾರೆ ಅಂತ ವರದಿಯಾಗಿದ್ದರೂ ಜೆಡಿಯುನಂತಹ ಬಿಜೆಪಿ ಮಿತ್ರ ಪಕ್ಷಗಳು ಸರ್ಕಾರಗಳು ಒಂದು ಅವಧಿಯಲ್ಲಿ ಹಲವಾರು ಬಾರಿ ಪತನಗೊಂಡ್ರೆ ಮಸೂದೆ ಚುನಾವಣಾ ವೆಚ್ಚವನ್ನ ಹೇಗೆ ಕಡಿತಗೊಳಿಸುತ್ತೆ ಅಂತ ತಿಳಿಯೋಕೆ ಬಯಸಿದ್ವು. ಇವಿಎಂಗಳ ಬಳಕೆಯ ಬಗ್ಗೆ ವೈಎಸ್ಆರ್ಸಿಪಿ ಸಂದೇಹ ವ್ಯಕ್ತಪಡಿಸಿದೆ ಮತ್ತು ಬ್ಯಾಲೆಟ್ ಪೇಪರ್ಗೆ ಹಿಂತಿರುಗುವ ಸಲಹೆಯನ್ನ ನೀಡಿದೆ ಅಂತ ವರದಿಯಾಗಿದೆ. ಸಂಸದೀಯ ಸಮಿತಿಯ ನಡಾವಳಿಗಳು ವಿಶೇಷ ಸವಲತ್ತು ಪಡೆದಿವೆ ಮತ್ತು ಸಭೆಗಳ ಸಮಯದಲ್ಲಿ ಸದಸ್ಯರ ನಡುವಿನ ವಿನಿಮಯದ ವಿವರಗಳನ್ನು ಸಾರ್ವಜನಿಕಗೊಳಿಸಲಾಗಿಲ್ಲ. ಹಾಗಿದ್ದರೂ ಕೆಲವು ವರದಿಗಳು ಏನ್ ಚರ್ಚೆ ನಡೆದಿದೆ ಅನ್ನೋದನ್ನ ಬಹಿರಂಗಪಡಿಸಿವೆ. 39 ಸದಸ್ಯರನ್ನ ಹೊಂದಿರುವ ಸಮಿತಿ 2 ಮಸೂದೆಗಳನ್ನು ಪರಿಶೀಲಿಸುತ್ತಿದೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅವಧಿಗಳನ್ನು ಏಕತ್ರಗೊಳಿಸುವ ಸಂವಿಧಾನ ತಿದ್ದುಪಡಿ ಮಸೂದೆ ಮತ್ತು ಏಕಕಾಲದಲ್ಲಿ ಚುನಾವಣೆಗಳನ್ನು ಸಕ್ರಿಯಗೊಳಿಸೋಕೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶಕ್ಕೆ ಸಂಬಂಧಪಟ್ಟ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವ ಮಸೂದೆಗಳು ಪರಿಶೀಲನೆಯಲ್ಲಿವೆ. ಬುಧವಾರ ಸಮಿತಿ ಕಾನೂನು ಸಚಿವಾಲಯದಿಂದ ಸಂಬಂಧಿತ ದಾಖಲೆಗಳು ಮತ್ತು ಪ್ರಾತಿನಿಧ್ಯಗಳನ್ನು ಸ್ವೀಕರಿಸಿತು ಅಂತ ಹೇಳಲಾಗ್ತಿದೆ. ಕಾನೂನು ಸಚಿವಾಲಯದ ಅಧಿಕಾರಿಗಳು ಮಸೂದೆಯ ಕುರಿತು ಸದಸ್ಯರಿಗೆ ವಿವರಿಸಿದ್ರು. ಅದಲ್ಲದೆ ಸಮಸ್ಯೆಯ ಹಿನ್ನೆಲೆ, ತಾರ್ಕಿಕತೆ ಮತ್ತು ಏಕಕಾಲದಲ್ಲಿ ಚುನಾವಣೆಯಿಂದ ಉಂಟಾಗಬಹುದಾದ ಲಾಭದ ಕುರಿತು ಮಾಹಿತಿ ನೀಡಿದ್ರು ಅಂತ ವರದಿಯಾಗಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯಲ್ಲಿ ನಡೆದ ಒಂದು ರಾಷ್ಟ್ರ ಒಂದು ಚುನಾವಣೆಯ ಕುರಿತಾದ ಉನ್ನತ ಮಟ್ಟದ ಸಮಿತಿಯ ವರದಿಯ ಪ್ರತಿಯನ್ನ ಪ್ರತಿಯೊಬ್ಬ ಸಮಿತಿ ಸದಸ್ಯರಿಗೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನೀಡಲಾಯಿತು. ಜೊತೆಗೆ ಅಮೆರಿಕನ್ ಟೂರಿಸ್ಟರ್ ಲಗೇಜ್ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಲಾದ ವರದಿಯ ಸಾವಿರಾರು ಪುಟಗಳ ಅನುಬಂಧಗಳನ್ನು ಸದಸ್ಯರಿಗೆ ನೀಡಲಾಯಿತು. ಏಕಕಾಲದಲ್ಲಿ ಚುನಾವಣೆಗಳ ವಿಷಯದ ಕುರಿತು ಹಿಂದಿನ ಕಾನೂನು ಆಯೋಗ ಮತ್ತು ಸಂಸದೀಯ ಸ್ಥಾಯಿ ಸಮಿತಿ ವರದಿಗಳನ್ನು ನೀಡಲಾಗಿದೆ. ಏಕಕಾಲದಲ್ಲಿ ಚುನಾವಣೆಗಳಿಗೆ ಅಗತ್ಯವಿರುವ ಲಾಜಿಸ್ಟಿಕ್ಸ್ ಬಗ್ಗೆ ಜೆಡಿಯು ಪ್ರಶ್ನೆಗಳನ್ನು ಎತ್ತಿದೆ. ಏಕಕಾಲದಲ್ಲಿ ಚುನಾವಣೆ ನಡೆಸುವ ಪರಿಕಲ್ಪನೆ ಸಂವಿಧಾನ ಮತ್ತು ದೇಶದ ಒಕ್ಕೂಟ ರಚನೆಗೆ ವಿರುದ್ಧವಾಗಿದೆ ಅಂತ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ಅಭಿಪ್ರಾಯಪಟ್ಟಿವೆ. ಸಮಿತಿ ಪರಿಶೀಲಿಸುತ್ತಿರುವ ವಿಷಯದ ಸಮಗ್ರ ಸ್ವರೂಪವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ವರದಿಯನ್ನ ಸಲ್ಲಿಸೋಕೆ ಸಮಿತಿ 1 ವರ್ಷದ ವಿಸ್ತರಣೆಯನ್ನ ಕೋರಬೇಕು ಅಂತ ಟಿಎಂಸಿ ಹೇಳಿರೋದಾಗಿ ವರದಿಯಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.